ಶೌಚಗೃಹ ದಿನಾಚರಣೆಯ ಸಂದರ್ಭದಲ್ಲಿ ಈ ಬಾರಿಯ ಧ್ಯೇಯವಾಕ್ಯ ಘೋಷವಾಕ್ಯ ಶಾಂತಿಗಾಗಿ ನೈರ್ಮಲ್ಯ ಅಂತ ಯುನೆಸ್ಕೋ ಪ್ರಕಟಣೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ನಾನು ಸಿಇಒ ಅವ್ರನ್ನ ಕೇಳ್ಕೊಂಡೆ, ಗ್ರಾಮ ಮಟ್ಟದಲ್ಲಿ ಪತ್ರಿಕೆಗಳು ಅಷ್ಟೇ ಮುಟ್ಟೋದಕ್ಕೆ ಸಾಧ್ಯ, ಜನರನ್ನ ಜಾಗೃತಿಗೊಳಿಸೋದಕ್ಕೆ ಸಾಧ್ಯ. ಅಧಿಕಾರ ವಲಯಕ್ಕೆ ಒಂದಷ್ಟು ಇತಿಮಿತಿಗಳಿರ್ತದೆ, ನಿಮ್ಮದೇ ಆದ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಮತ್ತು ಇದೊಂದೇ ಕೆಲಸವನ್ನ ಫೋಕಸ್ ಆಗಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನಾನು ಸಿಇಒ ಅವ್ರಿಗೆ ಕೇಳ್ಕೊಂಡಿದ್ದೆ, ನಾವು ಒಂದಷ್ಟು ಜೊತೆ ಕೈ ಜೋಡಿಸ್ತೀವಿ ನೈರ್ಮಲ್ಯಕ್ಕಾಗಿ ಅಂತ ಹೇಳಿ. GSS ಸಂಸ್ಥೆ ಮತ್ತು ನಮ್ಮ ಪ್ರತಿನಿಧಿ ಸೇರಿ ಗ್ರಾಮ ಮಟ್ಟದಲ್ಲಿ ಜನರಿಗೆ ಜಾಗೃತಿಗೊಳಿಸೋದು ಮತ್ತು ಈಗಾಗಲೇ ನಮ್ಮ DS ಅವ್ರು ಹೇಳಿದ ಹಾಗೆ ಬಹಳ ಚೆನ್ನಾಗಿ ನೈರ್ಮಲ್ಯವನ್ನು ಮೇಂಟೈನ್ ಮಾಡೋದವರಿಗೆ ಸಾಂಸ್ಥಿಕ ಶೌಚಗೃಹ ಮತ್ತು ವೈಯಕ್ತಿಕ ಶೌಚಗೃಹಗಳನ್ನು ಇಟ್ಕೊಂಡವ್ರಿಗೆ ಮತ್ತು ಬಳಕೆ ಮಾಡೋರಿಗೆ ಬಹುಮಾನ ಕೊಡೋ ನಿಟ್ಟಲ್ಲಿ ಕೂಡ ನಾವು ಒಂದು ಎಲೆಕ್ಷನ್ ಮಾಡಬೇಕು, ವೋಟ್ ಹಾಕ್ಸ್ಬೇಕು ಅಂತ ಇದ್ವಿ. ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿಸಿ ಅದರಲ್ಲಿ ಜನಗಳಿಂದಲೇ ಪಬ್ಲಿಕ್ ಇಂದ ವೋಟ್ ಮಾಡಿಸಿ ಪಂಚಾಯತಿ ಮಟ್ಟದಲ್ಲಿ ಮತ್ತು ಗ್ರಾಮ ಮಟ್ಟದಲ್ಲಿ ಅವರಿಗೆ ಬಹುಮಾನವನ್ನು ಕೊಡಬೇಕು ಮತ್ತು ಗುರುತಿಸ್ಬೇಕು ಅಂತ ಹೇಳಿ. ತಮಗೆಲ್ಲ ಗೊತ್ತಿರಬೇಕು, ನಾವೆಲ್ಲ ತುಂಬಾ ಡ್ರಾಪ್ ಔಟ್ಸ್ ಆಗ್ತಿತ್ತು. ಹೈಸ್ಕೂಲ್ ಹತ್ತು ಬರುವಷ್ಟರಲ್ಲಿ ಹೆಣ್ಮಕ್ಳು ಶಾಲೆಗಳನ್ನ ಬಿಡ್ತಾ ಇದ್ರು, ಯಾಕೆಂದ್ರೆ ಟೈಲೆಟ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಶಾಲೆಗಳನ್ನ ಬಿಡ್ತಾ ಇದ್ರು. ಅದಾದ ನಂತರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಎಲ್ಲಾ ಶಾಲೆಗಳಲ್ಲಿ ಬಹುಪಾಲು ಶೌಚಗೃಹಗಳನ್ನು ನಿರ್ಮಾಣ ಮಾಡಿ ಆ ನಂತರ ಈಗ ಹೆಣ್ಮಕ್ಳ ವಿದ್ಯಾಭ್ಯಾಸ ಶೈಕ್ಷಣಿಕ ಇದು ಬೆಳವಣಿಗೆ ಜಾಸ್ತಿ ಆಗಿದೆ. ಗ್ರಾಮ ಮಟ್ಟದಲ್ಲಿ ನಾವು ಕಳೆದ ಕೆಲವು ವರ್ಷಗಳ ಹಿಂದೆ ನೋಡಿದ್ವಿ, ಮಂಡ್ಯ ಜಿಲ್ಲೆಗೆ ಅತಿ ಹೆಚ್ಚು ಬಹುಮಾನ ಬಂತು, ರಾಷ್ಟ್ರ ಮಟ್ಟದಲ್ಲಿ ಬಹುಮಾನ ಬಂತು. ಅಂದ್ರೆ ಎಲ್ಲಾ ಕಡೆಗಳಲ್ಲಿ ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ. ಆಮೇಲೆ ನಾನು ಸರ್ವೆ ಮಾಡಿಸಿದ್ವಿ ಮಂಡ್ಯ ಜಿಲ್ಲೆಯಲ್ಲಿ. ಆಮೇಲೆ ಗೊತ್ತಾಯ್ತು ಶೌಚಗೃಹ ನಿರ್ಮಾಣ ಆಗಿದೆ, ಆದ್ರೆ ಬಳಕೆ ಮಾಡ್ತಿರ್ಲಿಲ್ಲ ಅಂತ. ಅದನ್ನೆಲ್ಲ ಹುಲ್ಲು ಸೊಪ್ಪುಗಳನ್ನ ಹಾಕುವಂತ ಯಾರೆಲ್ಲ ಮಾಡ್ಕೊಂಡಿದ್ರು ಅಂತ. ಈಗ ನಾವು ಶೌಚಗೃಹಗಳು ಸಾಕಷ್ಟು ಇದೆ, ನೀವು ಹಲವಾರು ಯೋಜನೆಗಳು ಮಾಡಿದ್ರೆ ಎಲ್ಲಾ ಮನೆಗಳಲ್ಲಿ ಬಹುಪಾಲು ಮಾಡ್ಕೊಂಡಿದ್ದಾರೆ, ಅದನ್ನು ಬಳಕೆ ಮಾಡ್ತಿಲ್ಲ. ಹಾಗೆ ಬಳಕೆ ಮಾಡಿಸುವ ದೃಷ್ಟಿಯಿಂದ ನಾವು ಜನಗಳಿಗೆ ಜಾಗ್ರತೆ ಕೊಡಬೇಕಾಗಿದೆ. ಅಲ್ಲಿ ಎಷ್ಟು ಚೆನ್ನಾಗಿದೆ ಸ್ಲೋಗನ್ ಅಂದ್ರೆ ಶೌಚಾಲಯ ನಮ್ಮ ಗೌರವ ಅಂತ. ಅದು ಗೌರವ ತರುವಂತಹ ಕೆಲಸವನ್ನ ನಾವು ಮಾಡಬೇಕು. ನೀವು ನಮ್ಮ ಜೊತೆ ಸಹಕರಿಸಿ, ನಾವು ನಿಮ್ಮ ಜೊತೆ ಸಹಕರಿಸಿ ಗ್ರಾಮ ಮಟ್ಟದಲ್ಲಿ ಶೌಚಗೃಹವನ್ನ ಬಳಕೆ ಮಾಡುವಂತಹ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡೋಣ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಅವಕಾಶ ಕೊಟ್ಟಿದ್ದಕ್ಕೆ ಜಿಲ್ಲಾ ಪಂಚಾಯತ್ಗೆ